ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಡಿಸೆಂಬರ್ ತಿಂಗಳು 9ನೇ ತಾರೀಕು ಸೋಮವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದರು. ಅದಕ್ಕೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ದಿನ ಕರ್ತರು ತನ್ನ ರೆಕ್ಕೆಯ ಮರೆಯಲ್ಲಿ ನಮ್ಮನ್ನು ಮರೆ ಮಾಡಿ ನಮ್ಮ ಕರ ಹಿಡಿದು ನಮ್ಮನ್ನು ಬಲಪಡಿಸಿ ಆತನ ಕೃಪೆಗಳಿಂದ ತುಂಬಿಸಿ ಆತನ ದಯೆ, ಪ್ರೀತಿ, ಕನ್ನಿಗರ ಸಂತೋಷ, ಸಮಾಧಾನ ಎಲ್ಲ ನಮ್ಮ ಹೃದಯದಲ್ಲಿ ಕೊಟ್ಟು ಆತನ ನಮ್ಮನ್ನು ಕಾಯ್ದು ಕಾಪಾಡುತ್ತಾರೆ. ನಾವು ಆತನ ಮುಖವನ್ನು ನೋಡುವಾಗ ಪ್ರಕಾಶ ಹೊಂದುತ್ತದೆ. ನಮ್ಮ ಮುಖವು ನಾಚಿಕೆ ಪಡುವುದಕ್ಕೆ ಆತನು ಬಿಟ್ಟುಕೊಡುವುದಿಲ್ಲ. ಆತನು ನಮ್ಮನ್ನು ಕಾಪಾಡುವ ದೇವರು, ರಕ್ಷಿಸುವ ದೇವರು, ಆಶೀರ್ವಾದ ಮಾಡುವ ದೇವರು. ಆತನ ಕರದಲ್ಲಿ ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ. ತನುಮನದಿಂದ ಆತನೇ ಕೊಂಡಾಡುವ. 138ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ: ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು. ಆಮೇನ್. ದೇವರುಗಳ ಎದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ ಬೀಳುತ್ತೇನೆ. ನಿನ್ನ ಕೃಪೆ, ಸತ್ಯತೆ ಇವುಗಳಿಗೋಸ್ಕರ ನಿಮ್ಮ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ಪರಿಶುದ್ಧ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯದಲ್ಲಿ ದೇವರ ಪವಿತ್ರವಾದ ಸಮ್ಮುಖದಲ್ಲಿ ನಾವೆಲ್ಲವರೂ ಕೂಡಿ ಬಂದು ಕರ್ತನನ್ನು ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಅದಕ್ಕೆ ದೇವರಿಗೂ ಸ್ತೋತ್ರವಾಗಿ. ಆತನು ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿರುವುದು. ಇವತ್ತು ಎಲ್ಲ ಕುಟುಂಬಗಳಿಗೂ ಬಿಡುಗಡೆಯಾಗುವಂತೆ, ಪ್ರಾರ್ಥನೆಗಳಲ್ಲಿ ದೇವರ ಕರವು ಚಾಯಿಸಲ್ಪಡುವಂತೆ, ಕಣ್ಣೀರುಗಳು ಒರೆಸಲ್ಪಡುವಂತೆ, ಮಕ್ಕಳ ಎಜುಕೇಷನ್ಗಳು, ಮದುವೆಗಳು ಚೆನ್ನಾಗಿ ನಡೆಯುವಂತೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಅಪ್ಪ, ಎಲ್ಲ ತೊಂದರೆಗಳು, ನೋವುಗಳು ನೀಗಲಿ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗ ಬಂಧನಗಳು ಬಿಚ್ಚಲ್ಪಟ್ಟು ಹೋಗಲಿ. ಶರೀರದಲ್ಲಿ ಅಲ್ಲಿಲ್ಲ ಗುಳ್ಳಗಳಾಗಿ ಕಷ್ಟಪಡುವರು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಎಲ್ಲ ಗುಳ್ಳಗಳು ಬಿಟ್ಟು ಹೋಗುವಂತೆ ಪ್ರಾರ್ಥಿಸುತ್ತೇನೆ. ಅದೇ ಪ್ರಕಾರವಾಗಿ ಮಕ್ಕಳ ಕಿವಿ ಒಳಗಡೆ ನೋವು ಬಹಳವಾಗಿ ಕಷ್ಟಪಡುವರು ಸೌಖ್ಯವಾಗಲಿ. ಹುಚ್ಚವಿಗಾಗಿ ಕಷ್ಟಪಡುವರು, ಊರಿನಲ್ಲಿ ಕಲ್ಲಿರುವರು ಸೌಖ್ಯವಾಗಲಿ. ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗುವಂತೆ ಪ್ರಾರ್ಥನೆ ಮಾಡ್ತೀನಿ. ಕೆಲಸ ಜಾಗಗಳಲ್ಲಿ, ಬಿಸಿನೆಸ್ಗಳಲ್ಲಿಯೂ ಇಂಪ್ರೂವ್ಮೆಂಟ್ಗಳು, ಬಿಡುಗಡೆಗಳು ಉಂಟಾಗಲಿ. ಹೊಸ ಕೆಲಸಗಳು ಸಿಕ್ಕುವಂತೆ ಪ್ರಾರ್ಥಿಸುತ್ತೇನೆ. ಪಾಸ್ಪೋರ್ಟ್ಗಳು ಬಿಡುಗಡೆಯಾಗಿ ಬರಲಿ. ಕರ್ತನ ಸೇವೆ ಮಾಡುವ ಸೇವಕರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಸೇವೆ ಮಾಡುವರೇ ಬಲಪಡಿಸು, ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡುತ್ತದೆ. ಉಜ್ಜೀವನವನ್ನು ಕಳಿಸು.
ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುತ್ತುನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ರಾತ್ರಿ 8:30 ನಮ್ಮ ಸ್ಪೆಷಲ್ ಮೀಟಿಂಗ್ಗಳು ಇರ್ತದೆ. ರಿವೈವಲ್ ಆ್ಯಂಡ್ ಹೀಲಿಂಗ್ ಮೀಟಿಂಗ್. ಆಮೇಲೆ ನೀವೆಲ್ಲವരും ಬಂದು ಪಾಲ್ಗೊಳ್ಳಬೇಕು. ಬರಕ್ಕಾಗದಿರುವರು ಆನ್ಲೈನಲ್ಲಿ ಪಾಲ್ಗೊಳ್ಳಬೇಕು. ಗಾಡ್ ಬ್ಲೆಸ್ ಯು. ಇವತ್ತು ಚಿಂತಕ್ಕಾಗಿ 1 ಸಾಮುವೇಲನು 17ನೇ ಅಧಿಕಾರ 47ನೇ ವಾಕ್ಯ. ಯೆಹೋವನು ಆಮೇನ್ ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲವನೆಂದು ಇಲ್ಲಿ ಕೂಡಿರುವವರೆಲ್ಲವರಿಗೂ ಗೊತ್ತಾಗುತ್ತದೆ. ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಪ್ರಿಯರೇ, ಇದು ಗೋಲಿಯಾತ್ ಹತ್ರ ದಾವೀದು ಹೇಳುವ ಮಾತುಗಳು. ದೇವರು ಯುದ್ಧ ಮಾಡುವುದು ಈಟಿ ಕತ್ತಿಗಳಂತಲ್ಲ. ನಮ್ಮ ಜೀವನದಲ್ಲಿ ದೇವರು ನಮಗೋಸ್ಕರವಾಗಿ ಜಯ ತಡಿತಾರೆ. ಆ ಜಯವು ದೇವರು ನಮಗೂ ಕೊಡುವುದು ನಾವು ಚಿಂತೆ ಮಾಡುವ ದಾರಿಗಳಲ್ಲಿ ಅಲ್ಲ. ಮನುಷ್ಯ ಯುದ್ಧಕ್ಕಾಗಿ ಕತ್ತಿ ಈಟಿಗಳನ್ನು ಉಪಯೋಗ ಮಾಡುವಾಗ ದಾವೀದನು ಹೇಳ್ತಾ ಇದ್ದಾರೆ, ಯೆಹೋವನ ಚಿಂತೆಗಳು ವಿಚಾರಗಳು ಬೇರೆಗಳಾಗಿದೆ. ಆ ಚಿಂತೆಗಳಲ್ಲಿಯೂ ವಿಚಾರಗಳಲ್ಲಿಯೂ ಆತನ ಕ್ರಿಯೆ ಮಾಡ್ತಾರೆ. ಮನುಷ್ಯರಿಗೂ ಅದು ಅರ್ಥವಾಗುವುದಿಲ್ಲ. ಕೆಂಪು ಸಮುದ್ರದ ಮುಂದೆ ನಿಲ್ಲುವಾಗ ತನ್ನ ಜನರು ಯಾವತ್ತೂ ಯೋಜನೆ ಮಾಡಿರಲಿಲ್ಲ ಕೆಂಪು ಸಮುದ್ರವನ್ನು ದೇವರು ವಿಭಾಗ ಮಾಡುತ್ತಾರೆ ಎಂಬುದಾಗಿ, ಈ ರೀತಿಯಲ್ಲಿ ಸಂಭವಿಸುತ್ತಾರೆ ಎಂಬುದಾಗಿ ಅವರು ಕೇಳಲೇ ಇಲ್ಲ. ಆದರೆ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಒಣಗಿರುವ ನೆಲದಲ್ಲಿ ದೇವರವರು ನಡೆಸಿಕೊಂಡು ಆಚೆ ತರಕ್ಕೆ ಬಿಟ್ಟರು. ಹಿಂದೆ ಬಂದವರು ಅದೇ ಸಮುದ್ರದಲ್ಲಿ ಮುಳುಗಿ ಸತ್ತೋಯಿತು. ಪ್ರಿಯರೇ, ದೇವರ ದಾರಿಗಳು ದೇವರು ಮಾಡಕ್ಕೋದೇನು ನಮಗೆ ಗೊತ್ತಿಲ್ಲ. ನಾವು ಈ ದಿನಗಳಲ್ಲಿ ಪ್ರಾರ್ಥನೆಯು ಉಪವಾಸವೂ ಮಾಡಿ ದೇವರಿಗೂ ಕೃತಜ್ಞತೆ ಅರ್ಪಿಸಿಕೊಂಡಿರುವಾಗ ಈ 2024 ಇಸ್ವಿಯಲ್ಲಿಯೂ 25 ಇದುವರೆ ಕಾಣಲಾರದ ದೊಡ್ಡ ಕಾರ್ಯಗಳು ನಮ್ಮ ಕಣ್ಮುಂದೆ ಕಾಣುವುದಕ್ಕಾಗಿ ದೇವರು ಸಹಾಯ ಮಾಡುತ್ತಾರೆ. ಅದು ಪ್ರಿಯರೇ, ಒಂದು ವಿಷಯ ನಾನು ಹೇಳ್ತೀನಿ. ದೇವರು ನಿಮ್ಮನ್ನು ನಡೆಸುವ ದಾರಿಗಳು ಯಾರಿಗೂ ಗೊತ್ತಾಗಲ್ಲ. ಒಂದು ಕಣ್ಣಿಗೂ ಕಾಣಕ್ಕಾಗಲ್ಲ, ಒಂದು ಕಿವಿಗೆ ಕೇಳಕ್ಕಾಗಲ್ಲ, ಒಂದು ಕೈ ತೋಚಲ್ಲ. ಅದ್ಭುತಕರವಾದ ದಾರಿಗಳು ದೇವರ ಕೈಯಲ್ಲಿ ಉಂಟು. ಕಾನಾವನ ಊರಲ್ಲಿ ಮದುವೆ ದಿನ ದ್ರಾಕ್ಷಾರಸ ಮುಗಿದೋದಾಗ ಆ ಮನೆಯವರು ಯಾವತ್ತೂ ಚಿಂತೆ ಮಾಡಲಿಲ್ಲ. ಆಮೇಲೆ ನೀರು ದ್ರಾಕ್ಷಾರಸವಾಗಿ ಮಾರ್ಪಡಿಸಿ ಅಲ್ಲಿ ಅದ್ಭುತ ನಡೀತಾರೆ ಎಂಬುದಾಗಿ. ಆದರೆ ಮಾನುಷಿಕ ಚಿಂತೆಗಳು ಯೋಜನೆಗಳು ಆಮೇಲೆ ನೀಗಿ ಹೋಗಿ ಕರ್ತರು ಅಲ್ಲಿ ದೊಡ್ಡ ಕಾರ್ಯವು ಮಾಡಿದರು. ದೇವರ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮ ವಿಶ್ವಾಸ ಜೀವನದಲ್ಲಿ ಮನುಷ್ಯನು ಗೊತ್ತಿಲ್ಲದಿರುವ ದಾರಿಗಳು, ಮನುಷ್ಯನ ಅಸಾಧ್ಯವಾದ ಕಾರ್ಯಗಳು, ಮನುಷ್ಯನು ಆಗಲ್ಲ ಎಂಬುದಾಗಿ ಹೇಳುವ ಕಾರ್ಯಗಳು ಕರ್ತರು ತನ್ನ ಶಕ್ತಿಯಿಂದಲೂ ತನ್ನ ಜ್ಞಾನದಿಂದಲೂ ಮಾಡುತ್ತಾರೆ. ಆಮೇನ್. ಹೌದು, ಕರ್ತನ ಹೋರಾಟವು ಆಮೇನ್ ಈಟಿ ಕತ್ತಿಗಳಂತಲ್ಲ. ಆತನು ಈ ಸಂಘವೆಲ್ಲ ಕಾಣತಕ್ಕಂತೆ, ಜನರೆಲ್ಲ ನೋಡತಕ್ಕಂತೆ, ಎಲ್ಲವರನ್ನು ಕಾಣತಕ್ಕಂತೆ ನಮ್ಮ ಜೀವನದಲ್ಲಿಯೂ ದೊಡ್ಡ ಕಾರ್ಯಗಳು ಮಾಡುತ್ತಾರೆ. ಈ ವಾಕ್ಯಗಳ ಮೂಲಕವಾಗಿ ಕರ್ತರು ನಮ್ಮ ಒಬ್ಬರನ್ನ ಆಶೀರ್ವಾದ ಮಾಡಲಿ. ನಾವು ಹೆಚ್ಚಿಗೆ ಆಗುತ್ತದೆ, ನಾವೊಂದು ಅದ್ಭುತವಾಗುತ್ತದೆ, ನಾವೊಂದು ಗುರಿತಾಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ and highly favored. May God bless you.